ಹಲೋ ವೆಲ್ಕಮ್ ಟು ದ ಡೇ 2 ಆಫ್ ದ ಡಿಸಿಪ್ಲಿನ್ ಚಾಲೆಂಜ್. ಬೆಳಿಗ್ಗೆ 4:15 ನಾನು ಎದ್ದು ಲಾಗಿನ್ ಆಗಿ ಆಮೇಲೆ ನಾನು ನೆನ್ನೆ ನೆನೆಸಿದಂತಹ ಮೆಂತೆದ್ದು ನೀರು ಕುಡಿದು ವಾಟರ್ ಫಿಲ್ ಮಾಡಿ ಅದಾದ ನಂತರ ನಾನು ಸ್ವಲ್ಪ ಎಕ್ಸಸೈಸ್ ಅಂದರೆ ಸ್ಟ್ರೆಚಿಂಗ್ ಎಲ್ಲ ಮಾಡಿದೆ. ಬೆಳಿಗ್ಗೆದ್ದು ಸ್ಟ್ರೆಚಿಂಗ್ ಎಲ್ಲ ಮಾಡಿ ಅದಾದ ನಂತರ ನಾನು ಬ್ರೇಕ್ಫಾಸ್ಟಿಗೆ ಇವತ್ತೇನಂತಂದರೆ ಬ್ರೌನ್ ಬ್ರೆಡ್ ವಿತ್ ವೈಟ್ ಆಮ್ಲೆಟ್ ಮಾತ್ರ ತಿಂದೆ. ಸೊ ಒಂದು ಫುಲ್ ಆಮ್ಲೆಟ್ ವೆಜಿಟೇಬಲ್ದು ಎಲ್ಲ ಹಾಕಿ ಆಮ್ಲೆಟ್ ಮಾಡಿ ಅದಕ್ಕೆ 3 ಸ್ಲೈಸ್ ಆಫ್ ಬ್ರೌನ್ ಬ್ರೆಡ್ ತಿಂದು ಮಿಡ್ ಮಾರ್ನಿಂಗಿಗೆ ನಾನು ಬೀಟ್ರೂಟ್ ಹಾಗೂ ಲೆಮನ್ ಜ್ಯೂಸನ್ನು ಕುಡಿದೆ. ತುಂಬ ಟೇಸ್ಟಿಯಾಗಿತ್ತು. ಅದರದ್ದು ಉಳಿದಂತಹ ಬೀಟ್ರೂಟ್ ಇರ್ತದಲ್ಲ ಅದರಿಂದ ನಾನು ಚಪಾತಿಗೆ ಹಾಕಿ ಚಪಾತಿ ಮಾಡಿದೆ. ಮಧ್ಯಾಹ್ನಕ್ಕೆ 2 ಚಪಾತಿ ಹಾಗೂ ಹರಿವೆ ಸೊಪ್ಪಿನ ಪಲ್ಯ ಮಾಡಿದರು ಮನೆಯಲ್ಲಿ. ಅದನ್ನು ತಿಂದಾದ ನಂತರ ಜೀರಾ ವಾಟರ್ ಮಾಡಿದ್ದೆ, ಅದು ವಿಡಿಯೋ ತೆಗೆಯಲಿಕ್ಕೆ ಮರ್ತೋಯ್ತು. ಸಾಯಂಕಾಲ 4 ಗಂಟೆಗೆ ನಾನು ಸನ್ಫ್ಲವರ್ ಸೀಡ್ಸ್, ಮಕ್ಕಾನ ಹಾಗೂ ಗ್ರೀನ್ ಟೀ ಕುಡಿದೆ. ಅಷ್ಟರಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮಧ್ಯಾಹ್ನದಿಂದನೇ ಮಳೆ ಬರ್ತಾಯಿತ್ತು. ಅದಾದ ನಂತರ ನಾನು ವರ್ಕೌಟ್ ಮಾಡಲಿಕ್ಕೆ ಒಳಗಡೆನೇ ವರ್ಕೌಟ್ ಮಾಡಿದೆ. ಹೊರಗಡೆ ವಾಕಿಂಗ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡೆ. ಇವತ್ತು ಮತ್ತು ತುಂಬ ನಾನು ನೆನೆಸ್ಕೊಂಡಿದ್ದೆ ವಾಕಿಂಗ್ ಮಾಡಬೇಕು, 8K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಅಂತ, ಬಟ್ ಆಗಲಿಲ್ಲ. ಮತ್ತು ಹೇಗೋ ಫೈನಲಿ ವಿನಿಲ್ ಹತ್ರ ಹೇಳಿ ನಾನು ಹೊರಗಡೆ ಸ್ಕಿಪ್ಪಿಂಗ್ ಎಲ್ಲ ಮಾಡಿದೆ. ಸ್ಕಿಪ್ಪಿಂಗ್ ಕಂಪ್ಲೀಟ್ ಮಾಡಿದೆ, ವರ್ಕೌಟ್ ಕಂಪ್ಲೀಟ್ ಮಾಡಿದೆ, ಆದರೆ ಸ್ಟೆಪ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲೇ ಇಲ್ಲ. ಇವತ್ತು ಮಳೆ ಬರುವ ಕಾರಣ ನಾನು 8K ಸ್ಟೆಪ್ಸೇ 5K ಕಂಪ್ಲೀಟ್ ಮಾಡಲಿಕ್ಕಾಯಿತು, 8K ಆಗಲಿಲ್ಲ. ನೆಕ್ಸ್ಟ್ ಟೈಮಿಂದ ನಾನು ಏನು ಪ್ಲ್ಯಾನ್ ಮಾಡೋದಂದರೆ ಬೆಳಿಗ್ಗೆ ಅರ್ಧದಲ್ಲೇ ನಂದು 3K ಆದರೆ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಹಾಫಲ್ಲಿ ನಾನು ರಿಮೈನಿಂಗ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಅದಾದ ನಂತರ ಡಿನ್ನರಿಗೆ ನಾನು ದಾಲ್ ಸೂಪು ಹಾಗೂ ಸಾಟೆ ವೆಜಿಟೇಬಲ್ಸ್ ಮತ್ತು ಕುಕುಂಬರ್ ಇಷ್ಟು ತಿಂದು ನನ್ನದು ಡಿನ್ನರ್ ಮುಗೀತು. ಲಾಸ್ಟಿಗೆ ಡ್ರಿಂಕ್ ಜಿಂಜರ್ ಹಾಗೂ ಸ್ವಲ್ಪ ಕ್ಯುಮಿನ್ ಸೀಡ್ಸ್ ಹಾಕಿದ್ದೆ, ಅದರದ್ದು ವಾಟರ್ ಕುಡಿದೆ ಅಷ್ಟೇ. ಇಲ್ಲಿಗೆ ನನಗೆ ಇವತ್ತಿನ ವ್ಲಾಗ್ ಮುಗೀತದೆ. ನನ್ನ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಬಟ್ 5K ಮಾಡಿದರೂ ನನಗೆ ಖುಷಿ ಉಂಟು, ಯಾಕಂದರೆ ನಾನು ಗಿವ್ ಅಪ್ ಮಾಡಲಿಲ್ಲ ಅಂತ. ಇವತ್ತು ನನ್ನ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೊ ನಾಳೆ ಸಿಗುವ, ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಬಾಯ್.